ರಕ್ಷಣಾ ವೇದಿಕೆಗೆ ಸಮರಸಿಂಹ ಅಣ್ಣ ಟಿ.ಎ. ನಾರಾಯಣಗೌಡರಿಗೆ ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ನೀಡಲೇಬೇಕು. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ನೀಡಲೇಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಅಣ್ಣ ಸಮರಸಿಂಹ ಟಿ.ಎ. ನಾರಾಯಣಗೌಡರಿಗೆ ಬೇಕೇ ಬೇಕು ಬೇಕೇ ಬೇಕು. ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು. ಕನ್ನಡಿಗರಿಗೆ ಉದ್ಯೋಗ ನೀಡಲೇಬೇಕು. ಕನ್ನಡಿಗರಿಗೆ ಶೇಕಡ 100ರಷ್ಟು ಉದ್ಯೋಗ ನೀಡಲೇಬೇಕು. ಅಯ್ಯಯ್ಯೋ 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 ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು. ಸರೋಜಿನಿ ಮಹಿಷಿ ವರದಿ ಜಾರಿಯಲ್ಲಿ ಮಾಡಲೇಬೇಕು. ಈ ಕೂಡಲೇ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಲೇಬೇಕು. ಕನ್ನಡಿಗರಿಗೆ ಶೇಕಡ 100ರಷ್ಟು ಉದ್ಯೋಗ ನೀಡಲೇಬೇಕು. ಕನ್ನಡಿಗರಿಗೆ ಶೇಕಡ 100ರಷ್ಟು ಉದ್ಯೋಗ ನೀಡಲೇಬೇಕು. ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಸತತವಾಗಿ ಹೋರಾಟ ಮಾಡ್ತಾ ಬಂದಿದೆ. ಈಗ ನಾವು ಅವರಿಗೆ ಖಾಸಗಿ ಕಂಪನಿಗಳಿಗೆ ಒಂದು ಸಣ್ಣ ಎಚ್ಚರಿಕೆ ಮಾತ್ರ ಕೊಡ್ತಾ ಇದ್ದೀವಿ. ಅವ್ರೇನಾದರೂ ಸುಧಾರಿಸ್ಕೊಂಡ್ರೆ ಸರಿ, ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕವನ್ನು ಬಿಟ್ಟು ತಮ್ಮ ದಾರಿ ತಾವು ಹಿಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ನಮ್ಮ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಒಂದು ಬೃಹತ್ ಧರಣಿಯನ್ನು ಮಾಡ್ತಾ ಇದ್ದೀವಿ. ಈ ಹಿಂದೆ ಕೂಡ ಒಂದು ಬಿಹಾರಿಯವರು ರೈಲ್ವೆ ಇಲಾಖೆಯಲ್ಲಿ ತಮ್ಮ ಬಿಹಾರಿಯನ್ನು ಕರ್ಕೊಂಡ್ಬಂದು ನಮ್ಮ ಕನ್ನಡಿಗರ ಉದ್ಯೋಗಗಳನ್ನು ಕಸಿದುಕೊಳ್ಳುವಂಥ ಹುನ್ನಾರಗಳನ್ನು ಮಾಡ್ತಾಯಿದ್ರು. ಅದು ನಮ್ಮ ಟಿ.ಎ. ನಾರಾಯಣಗೌಡರ ಗಮನಕ್ಕೆ ಬಂದ ಮೇಲೆ ನಮ್ಮ ಹುಬ್ಬಳ್ಳಿ ಕಚೇರಿ ಆಗಿರ್ಬೋದು, ಅಲ್ಲಿ ನಮ್ಮ ಬೆಂಗಳೂರು ಕಚೇರಿ ಆಗಿರ್ಬೋದು, ಆ ಕಚೇರಿಯಲ್ಲಿ ನಮ್ಮ ವೀರ ಸೇನಾನಿಗಳು, ನಮ್ಮ ಹಿರಿಯರು ಎಲ್ಲರೂ ಸೇರಿ ನೂರಾರು ಕಾರ್ಯಕರ್ತರು ನುಗ್ಗಿ ಅದನ್ನು ಪ್ರತಿಭಟನೆ ಮಾಡಿದಾಗ ಇಡೀ ಎಲ್ಲಿ ಕೂಡ ಅದೊಂದು ಸುದ್ದಿಯಾಗಿ, ಆನಂತರ ಇಡೀ ರಾಜ್ಯಗಳಿಗೆ ಕೂಡ ಯಾವ ರಾಜ್ಯದಲ್ಲಿ ಭಾಷಿಗರಿದ್ದಾರೆ ಅವರವರು ಭಾಷಿಗರಿಗೆ ತಕ್ಕಂತೆಯೇ ಅವರು ಒಂದು ಪರೀಕ್ಷೆ ಬರೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಯಾವುದಾದ್ರೂ ಒಂದು ಸಂಘಟನೆ ಇದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ಒಂದು ನೇತೃತ್ವದ ಒಂದು ಗಟ್ಟಿಯಾದ ಸಂಘಟನೆ ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಇಚ್ಛೆಪಡಿಸ್ತೀವಿ. ರಾಜ್ಯ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ನಾವು ಕನ್ನಡಿಗರು ನಿಮ್ಮನ್ನೆಲ್ಲರನ್ನು ಹಾಜಿ ಕಳಿಸಿದ್ದೀವಿ. ಅದೇ ಪ್ರಕಾರ ನೀವು ಕನ್ನಡಿಗರಿಗೆ ಉದ್ಯೋಗ ಕೊಡಿಸುವಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ. ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರ ಆದೇಶದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಏನಿವತ್ತು ಕರ್ನಾಟಕದ ನೆಲದಲ್ಲಿ ಕನ್ನಡಿಗರ ಭೂಮಿಯಲ್ಲಿ ಅನೇಕ ರಾಜ್ಯದ ಖಾಸಗಿ ಕಂಪನಿಗಳು ನೆಲೆ ಊರಿದ್ದಾವೆ, ಖಾಸಗಿ ಕಂಪನಿಗಳು ಪ್ರಾರಂಭಿಸಿದ್ದಾರೆ. ಆ ಕಂಪನಿಗಳಲ್ಲಿ ಕನ್ನಡದ ಮಕ್ಕಳಿಗೆ, ರೈತರ ಮಕ್ಕಳಿಗೆ, ನಾಡಿನ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರು ಇವತ್ತಿನ ದಿವಸ ಆದೇಶವನ್ನು ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೀಡ್ತಾ ಇದೆ. ಏನು ಕಳೆದ ಡಿಸೆಂಬರ್ 27ರಂದು ರಾಜ್ಯದ ಎಲ್ಲ ನಾಮಫಲಕಗಳು ಕನ್ನಡದಲ್ಲಿ ಇರಬೇಕಂತೇಳಿ ಭಾರಿ ಬೃಹತ್ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅಲ್ಲದೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸುದ್ದಿ ಮಾಡಿದೆ. ಅದೇ ರೀತಿಯಾಗಿ ಏನು ಖಾಸಗಿ ಕಂಪನಿಗಳಲ್ಲಿ ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳಿದ್ದಾವೆ, ಶೇಕಡ 100% ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ಮೀಸಲಾತಿ ಇಡಬೇಕು.
ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಜೆಂಡಾ ಆಗಿದೆ. ಅದೇ ರೀತಿಯಾಗಿ ಇವತ್ತೇನೋ ಡಾಕ್ಟರ್ ಸರೋಜಿನಿ ಮೈಸಿ ವರದಿ ಜಾರಿಗೆ ಆಗಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಅನೇಕ ಬಾರಿ ದೊಡ್ಡ ರ್ಯಾಲಿಯನ್ನ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ರ್ಯಾಲಿ ಮೂಲಕ ರಾಜ್ಯಪಾಲರಿಗೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಇವತ್ತಿನ ಇರ್ತಕ್ಕಂಥ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕನ್ನಡದ ಬಗ್ಗೆ ಕಳಕಳಿ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಕನ್ನಡದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು, ಕನ್ನಡದ ನಾಡಿನ ಮಕ್ಕಳ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಏನು ಡಾಕ್ಟರ್ ಸರೋಜಿನಿ ಮೈಸಿ ವರದಿ ಜಾರಿಗೆ ಮಾಡಬೇಕಾಗಿದೆ, ಅದನ್ನು ಬರುವ ಅಧಿವೇಶನದಲ್ಲಿ ತಾವು ಸರ್ಕಾರದಲ್ಲಿ ಶಿಫಾರಸು ಮಾಡಬೇಕು. ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಸಿ ಮತ್ತು ಡಿ ಹುದ್ದೆಗಳು 100% ಕನ್ನಡಿಗರೇ ಸಿಗಬೇಕಂತೇಳಿ ವಿರೋಧ ಪಕ್ಷದವರು ಇರಲಿ, ಆಡಳಿತ ನಾಯಕರಿರಲಿ, ಅದನ್ನು ಹಕ್ಕೋತ್ಸವವನ್ನು ಮಾಡಿ ಶಿಫಾರಸುವನ್ನು ಮಾಡಿ ಕನ್ನಡದ ಮಕ್ಕಳ ಭವಿಷ್ಯಕ್ಕೆ ತಾವು ದಾರಿದೀಪ ಆಗಬೇಕಂತೇಳಿ ನಾನು ಇವತ್ತು ಈ ಒಂದು ಧರಣಿ ಮೂಲಕ ಮನವಿಯನ್ನು ಮಾಡ್ಕೊಳ್ತೇನೆ ರಾಜ್ಯ ಸರ್ಕಾರಕ್ಕೆ. ಜೊತೆಗೆ ಇವತ್ತು ಸಾಯಂಕಾಲ 4 ಗಂಟೆವರೆಗೂ ನಮ್ಮದು ಧರಣಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶಾಂತಿ ರೀತಿಯಿಂದ ಧರಣಿ ಇದೆ. ಮುಂದೆ ರಾಜ್ಯ ಸರ್ಕಾರ ಇದನ್ನು ಜಾರಿಗೆ ಮಾಡಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ.ಎನ್. ನಾರಾಯಣಗೌಡರ ಆದೇಶದಂತೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತಂತೇಳಿ ಹನುಮಂತಪ್ಪ ಬಿಗೆರೆ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ.